ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಇನ್ನು ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ತಿರುಮಲದ ಅಪ್ಡೇಟ್ಸ್ನ ನಿಮ್ಮ ಮೊಬೈಲ್ಗೆ ಪಡೆದುಕೊಳ್ಬೋದಾಗಿರುತ್ತೆ. ನಮ್ಮ ಕರ್ನಾಟಕ ಸಂಗೀತ ಪಿತಾಮಹರಾದ ಪುರಂದರದಾಸರು ಹೀಗೆ ಹೇಳ್ತಾರೆ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಅಂತ. ಇದರ ಅರ್ಥ ಇಷ್ಟೇ, ತಿರುಮಲ ಬೇರೆ ಅಲ್ಲ, ವೈಕುಂಠ ಬೇರೆ ಅಲ್ಲ. ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ತಿರುಮಲದಲ್ಲಿ ಅಚ್ಛಾಮೂರ್ತಿಯಾಗಿ ನಿಂತಿರುವ ಕ್ಷೇತ್ರ. ಹಾಗಾಗಿ ತಿರುಮಲದಲ್ಲಿ ಒಮ್ಮೆ ಆದರೂ ದೇವರ ದರ್ಶನ ಅತಿ ಸಮೀಪದಿಂದ ಮಾಡಬೇಕು ಅಂತ ಸಾಕಷ್ಟು ಜನಕ್ಕೆ ಒಂದು ಇಚ್ಛೆ ಇರುತ್ತೆ. ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಹೇಗೆ ಪಡೆದುಕೊಳ್ಬೇಕು ಅನ್ನೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ತಿರುಮಲದಲ್ಲಿ ಸಾಕಷ್ಟು ಸೇವೆಗಳು ನೆರವೇರುತ್ತೆ. ಅದರಲ್ಲಿ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ. ನಿತ್ಯೋತ್ಸವ ಅಂದರೆ ತಿರುಮಲದಲ್ಲಿ ಪ್ರತಿದಿನ ನಡೆಯುವ ಸೇವೆಗಳಾಗಿರುತ್ತೆ. ಇದರಲ್ಲಿ ಕೆಲವು ಸೇವೆಗಳು ಬಂದ್ಬಿಟ್ಟು ಉತ್ಸವ ಮೂರ್ತಿಗೆ ನೆರವೇರದೆ, ಕೆಲವು ಸೇವೆಗಳು ಮೂಲ ವಿರಾಟ್ ವೆಂಕಟೇಶ್ವರ ಸ್ವಾಮಿಗೆ ನೆರವೇರುತ್ತೆ. ಇದರಲ್ಲಿ ಮೂಲ ವಿರಾಟ್ ವೆಂಕಟೇಶ್ವರ ಸ್ವಾಮಿಗೆ ನೆರವೇರೋ ಸೇವೆಗಳನ್ನ ಆರ್ಜಿತ ಸೇವಾ ಅಂತ ಕರೀತಾರೆ. ಈ ಆರ್ಜಿತ ಸೇವೆಗೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಯಾಕೆಂದರೆ ತಿಮ್ಮಪ್ಪನ ಹತ್ರಕ್ಕೆ ಹೋಗಿ ದರ್ಶನ ಮಾಡೋ ಅವಕಾಶ ಅಂದರೆ ಅದು ಸುಮ್ಮನೆ ಅಲ್ಲ, ಅದಕ್ಕೂ ನಾವು ಅದೃಷ್ಟನ ಪಡೆದುಕೊಂಡು ಬಂದಿರಬೇಕಾಗಿರುತ್ತೆ. ಹಾಗಾಗಿ ಲಕ್ಷಾಂತರ ಜನ ಇದಕ್ಕೆ ಅಪ್ಲೈ ಮಾಡ್ತಾರೆ. ಇದು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡಿಕೊಳ್ಳುವ ಸೇವೆ ಆಗಿರುತ್ತೆ. ಇದನ್ನು ಎಲೆಕ್ಟ್ರಾನಿಕ್ ಡಿಪ್ ಸೇವಾ ಅಂತ ಕರೀತಾರೆ. ಈಗ ಬನ್ನಿ ಒಂದೊಂದಾಗಿ ಯಾವ ರೀತಿಯ ಸೇವೆ ಇರುತ್ತೆ, ಅದರ ಕಾಸ್ಟ್ ಎಷ್ಟು, ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ಜನ ಅಪ್ಲೈ ಮಾಡ್ಬೋದು, ಇದರ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅನ್ನೋ ಎಲ್ಲ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಹೇಳ್ತೀವಿ. ಆರ್ಜಿತ ಸೇವೆಗಳಲ್ಲಿ ಮೊದಲನೇ ಸೇವೆ ಬಂದ್ಬಿಟ್ಟು ಸುಪ್ರಭಾತ ಸೇವೆ. ಈ ಸುಪ್ರಭಾತ ಸೇವೆ ಹೆಸರಿಗೆ ತಕ್ಕಂತೆ ಪ್ರತಿದಿನ ಬೆಳಗಿನ ಜಾವ ನೆರವೇರುತ್ತೆ. ಬೆಳಗಿನ ಜಾವ ವೆಂಕಟೇಶ್ವರ ಸುಪ್ರಭಾತ ಸೇವೆಯೊಂದಿಗೆ ಇದು ಪ್ರಾರಂಭವಾಗುತ್ತೆ. ಕೌಸಲ್ಯ ಸುಪ್ರಜ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಶ್ರೀ ವೆಂಕಟೇಶ್ವರ ಸ್ವಾಮಿ ಸುಪ್ರಭಾತ ಹೇಳುವ ಮೂಲಕ ದೇವರನ್ನ ಎಬ್ಬರಿಸೋ ಸೇವೆ ಆಗಿರುತ್ತೆ. ಈ ಸೇವೆಯ ಟಿಕೆಟ್ ಬಂದ್ಬಿಟ್ಟು ನಿಮಗೆ ಕೇವಲ 120 ರೂಪಾಯಿ ಆಗಿರುತ್ತೆ. ಒಂದು ಟಿಕೆಟ್ ಬಂದ್ಬಿಟ್ಟು 120 ರೂಪಾಯಿ ಆಗಿರುತ್ತೆ. ಈ ಟಿಕೆಟ್ಗಳೇನಾದರೂ ನಿಮಗೆ ಸಿಕ್ಕರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಎಷ್ಟು ಸಮೀಪ ಅಂದರೆ ನಿಮಗೆ ದೇವರಿಗೆ ಕೇವಲ ಒಂದು 10-12 ಅಡಿ ಇರ್ಬೋದು, ಅಷ್ಟು ಸಮೀಪಕ್ಕೆ ಹೋಗಿ ದೇವರ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಗರ್ಭಗುಡಿಯ ಹೊಸಲಿನ ತನಕ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಈ ಗರ್ಭಗುಡಿಯ ಹೊಸಲನ್ನ ಕುಲಶೇಖರ ಪಡಿ ಅಂತ ಕರೀತಾರೆ. ಅಲ್ಲಿಯ ತನಕ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಯಾರಿಗೆಲ್ಲ ಈ ಸುಪ್ರಭಾತ ಸೇವಾ ಟಿಕೆಟ್ಗಳು ಸಿಗುತ್ತೋ ಅವ್ರು ತುಂಬಾನೇ ಅದೃಷ್ಟವಂತರು ಅಂತ ಹೇಳ್ಬೋದು. ದಿನಕ್ಕೆ 270 ಟಿಕೆಟ್ಸ್ ಇರುತ್ತೆ. ಆನ್ಲೈನಲ್ಲಿ ಸುಪ್ರಭಾತ ಸೇವಾ ಟಿಕೆಟ್ಗಳನ್ನ ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಯಾವ ತಿಂಗಳಿಗೆ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಮೇ ತಿಂಗಳಿಗೆ ಎಲ್ಲ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ದಿನಕ್ಕೆ 270 ಟಿಕೆಟ್ಸ್ ಇರುತ್ತೆ ಸುಪ್ರಭಾತ ಸೇವೆ. ಹಾಗೆ ಒಂದು ಫೋನ್ ನಂಬರಲ್ಲಿ ನೀವು 2 ಟಿಕೆಟ್ನ ಅಪ್ಲೈ ಮಾಡ್ಕೋಬೋದು. ಇದು ನಿಮಗೆ ಕನ್ಫರ್ಮ್ ಟಿಕೆಟ್ ಇರೋದಿಲ್ಲ. ಲಕ್ಕಿ ಡಿಪ್ ಮುಖಾಂತರ ನೀವು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಈಗ ಸದ್ಯಕ್ಕೆ ಈ ಲಕ್ಕಿ ಡಿಪ್ ಆಲ್ರೆಡಿ ಓಪನ್ ಆಗಿದೆ. ನಿಮಗೆ ನಾಡಿದ್ದು ಮಧ್ಯಾಹ್ನ 10 ಗಂಟೆ ತನಕ ನಿಮಗೆ ಈ ಒಂದು ಆಪರ್ಚುನಿಟಿ ಇರುತ್ತೆ. ಫೆಬ್ರವರಿ 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಮಗೆ ಕಡೆಯ ಅವಕಾಶ ಆಗಿರುತ್ತೆ ಈ ಲಕ್ಕಿ ಡಿಪ್ನಲ್ಲಿ ಅಪ್ಲೈ ಮಾಡೋದಕ್ಕೆ. ಹಾಗೆ ಒಂದು ಫೋನ್ ನಂಬರಲ್ಲಿ ಮ್ಯಾಕ್ಸಿಮಮ್ 2 ಮೆಂಬರ್ಸ್ದು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ಮತ್ತೆ ಬೇರೆ ಇಬ್ಬರದ್ದು ಮಾಡಬೇಕು ಅಂದರೆ ಬೇರೆ ಫೋನ್ ನಂಬರ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಈ ಲಕ್ಕಿ ಡಿಪ್ ಅಲಾಟ್ ಆಗುತ್ತೆ ಅನ್ನೋದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ನಿಮಗೆ ಪೋಸ್ಟ್ ಮಾಡ್ತೀವಿ. ಹಾಗೆ TTD ವೆಬ್ಸೈಟ್ನಲ್ಲಿ ಕೂಡ ಅನೌನ್ಸ್ ಮಾಡ್ತಾರೆ. ನೀವು ಮಧ್ಯಾಹ್ನ 12 ಗಂಟೆ ನಂತರ ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಯಾರಿಗೆಲ್ಲ ಈ ಸುಪ್ರಭಾತ ಸೇವೆ ಟಿಕೆಟ್ ಸಿಗುತ್ತೆ ಅವರು ಬೆಳಗಿನ ಜಾವ 2 ಗಂಟೆಗೆ ಕರೆಕ್ಟಾಗಿ ತಿರುಮಲದಲ್ಲಿರುವ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ಹೋಗಿ ಕ್ಯೂ ಲೈನ್ನಲ್ಲಿ ಜಾಯಿನ್ ಆಗಬೇಕಾಗಿರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಕರೆಕ್ಟಾಗಿ ಸುಪ್ರಭಾತ ಪ್ರಾರಂಭ ಆಗುತ್ತೆ. ಸುಪ್ರಭಾತ ಆದ ನಂತರ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ಆದ ನಂತರ ನೀವು ದೇವಾಲಯದ ಗರ್ಭಗುಡಿಯ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಈ ದರ್ಶನ ಆದ ನಂತರ ನಿಮಗೆ ಅಲ್ಲಿ ಬೆಣ್ಣೆಯ ಪ್ರಸಾದ ಕೊಡ್ತಾರೆ. ಅದು ನಿಮಗೆ ಏಕಾಂತ ಸೇವೆ ಆದ ನಂತರ ಬೆಳಗ್ಗೆ ಸುಪ್ರಭಾತ ಸೇವೆ ತನಕ ನಿಮಗೆ ಅದು ಗರ್ಭಗೃಹದಲ್ಲಿ ಇಟ್ಟಿರ್ತಾರೆ. ಅಂತಹ ಒಂದು ಮಹಾಪ್ರಸಾದ ನಿಮಗೆ ಕೊಡ್ತಾರೆ. ಪ್ರಸಾದವನ್ನು ತೆಗೆದುಕೊಂಡು ನೀವು ಹೊರಗಡೆ ಬರ್ಬೋದಾಗಿರುತ್ತೆ. ನಿಮಗೆ ಈ ಸೇವಾ ಟಿಕೆಟ್ ಸಿಕ್ಕರೆ ಯಾವುದೇ ನುಗ್ಲಿರೋದಿಲ್ಲ. ಆರಾಮಾಗಿ ಹೋಗಿ ಒಳಗಡೆ ತನಕ ಹೋಗಿ ನೀವು ದೇವರ ದರ್ಶನ ಮಾಡಿಕೊಂಡು ಬರ್ಬೋದಾಗಿರುತ್ತೆ. ಆದರೆ ಯಾರೆಲ್ಲ ಈ ಸುಪ್ರಭಾತ ಸೇವಾ ಟಿಕೆಟ್ಗಳನ್ನ ತೆಗೆದುಕೊಂಡಿರ್ತಾರೋ ಅವರು ಗರ್ಭಗುಡಿಯ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಆದರೆ ಅಲ್ಲೇ ಹೆಚ್ಚು ಹೊತ್ತು ನಿಂತ್ಕೊಳ್ಳೋ ಒಂದು ಅವಕಾಶ ಇರೋದಿಲ್ಲ. ಮೂವಿಂಗ್ ಕ್ಯೂ ಇರುತ್ತೆ.
ದರ್ಶನ ಆದ ನಂತರ ಬಂದು ಪ್ರಸಾದವನ್ನು ತೆಗೆದುಕೊಳ್ಬಹುದಾಗಿರುತ್ತೆ. ಒಂದು ಉಚಿತ ಲಡ್ಡು ಪ್ರಸಾದ ಇರುತ್ತೆ ಒಬ್ಬರಿಗೆ. ಸುಪ್ರಭಾತ ಸೇವೆ ಆದ ನಂತರ ಮತ್ತೊಂದು ಸೇವೆ ಅಂದ್ರೆ ಅದು ತೋಮಾಲ ಸೇವೆ. ಈ ತೋಮಾಲ ಸೇವೆ ಏನು ಅಂದ್ರೆ ದೇವರಿಗೆ ಅಲಂಕಾರ ಮಾಡ್ತಾರೆ ತೋಮಾಲಗಳಿಂದ. ಇದನ್ನು ನೋಡುವ ಒಂದು ಸೌಭಾಗ್ಯ ಇರುತ್ತೆ. ಈ ತೋಮಾಲ ಸೇವಾ ಟಿಕೆಟ್ಗಳು ಕೂಡ ನಿಮಗೆ ಸುಪ್ರಭಾತ ಸೇವೆ ಅಂತೆ ನೀವು ಲಕ್ಕಿ ಡಿಪ್ ಮುಖಾಂತರನೇ ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಕೇವಲ 220 ರೂಪಾಯಿ ಒಬ್ಬರಿಗಾಗಿರುತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಈ ತೋಮಾಲ ಸೇವೆಗೆ ಅಲೋ ಮಾಡೋದಿಲ್ಲ, ಯಾಕೆಂದರೆ ಸಾಕಷ್ಟು ಹೊತ್ತು ಗರ್ಭಾಲಯದ ಹತ್ರ ಕುಳಿತುಕೊಳ್ಬೇಕಾಗಿರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳನ್ನು ಅಲೋ ಮಾಡೋದಿಲ್ಲ ಈ ಸೇವೆಗೆ. ಈ ತೋಮಾಲ ಸೇವೆ ಯಾರಿಗೆಲ್ಲ ಸಿಗುತ್ತೆ, ನಿಮಗೆ ದೇವರ ಮುಂದೆ ಆಲ್ಮೋಸ್ಟ್ ಒಂದು 40 to 45 ಮಿನಿಟ್ಸ್ ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ನಿಮಗೆ ಸುಪ್ರಭಾತ ಸೇವೆ ಪ್ರತಿದಿನ ಇರುತ್ತೆ, ಆದರೆ ಈ ತೋಮಾಲ ಸೇವೆ ಮಾತ್ರ ನಿಮಗೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಮಾತ್ರ ಇರುತ್ತೆ. ತೋಮಾಲ ಸೇವೆ ಆದ ನಂತರ ಮುಂದಿನ ಸೇವೆ ಯಾವುದು ಅಂದರೆ ಅರ್ಚನ ಸೇವೆ. ಈ ಅರ್ಚನದಲ್ಲಿ ಶ್ರೀನಿವಾಸನಿಗೆ ವೆಂಕಟೇಶ್ವರ ಸಹಸ್ರನಾಮ ಅರ್ಚನೆ ಮಾಡ್ತಾರೆ ತುಳಸಿ ದಳದಿಂದ. ಇದು ಕೂಡ ತುಂಬ ಅದ್ಭುತವಾದ ಸೇವೆ ಆಗಿರುತ್ತೆ. ಇಲ್ಲೂ ಕೂಡ ನೀವು 45 ನಿಮಿಷಗಳ ಕಾಲ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಇದರ ಟಿಕೆಟ್ ಬಂದ್ಬಿಟ್ಟು 220 ರೂಪಾಯಿ ಆಗಿರುತ್ತೆ. ಇದು ಕೂಡ ನಿಮಗೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಮಾತ್ರ ಇರುತ್ತೆ. ಹಾಗೆ ಮುಂದಿನ ಸೇವೆ ಬಂದ್ಬಿಟ್ಟು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಅಂತ. ಇದು ಒಬ್ಬರಿಗೆ 1250 ರೂಪಾಯಿ ಇರುತ್ತೆ. ಕೇವಲ ಒಂದು 60 ಟಿಕೆಟ್ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ ಬಂದ್ಬಿಟ್ಟು ಪ್ರತಿದಿನ ಮಂಗಳವಾರ ಮಾತ್ರ ಇರುತ್ತೆ. 60 ಟಿಕೆಟ್ ಇರುತ್ತೆ. ತುಂಬ ಅದ್ಭುತವಾದ ಸೇವೆ ಇರುತ್ತೆ. ಹೆಸರೇ ಹೇಳಿದಂತೆ ಅಷ್ಟದಳ ಪಾದ ಪದ್ಮಾರಾಧನೆ ಅಂದರೆ 8 ದಳಗಳುಳ್ಳ ಬಂಗಾರದ ಪುಷ್ಪಗಳಿಂದ ಶ್ರೀನಿವಾಸನಿಗೆ ಒಂದು ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ತುಂಬಾ ಅದ್ಭುತವಾಗಿರುತ್ತೆ. ಯಾರಿಗೆಲ್ಲ ಈ ಸೇವೆ ಸಿಕ್ಕಿರುತ್ತೋ ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಇದು ಪ್ರತಿ ಮಂಗಳವಾರ ಮಾತ್ರ ಇರುತ್ತೆ. ಆಲ್ಮೋಸ್ಟ್ 8:30ಗೆ ನಿಮಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ. 9 ಗಂಟೆಗೆ ಕರೆಕ್ಟಾಗಿ ಈ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ನೆರವೇರುತ್ತೆ. ಈ ಸೇವೆಗಳಿಗೆ ಕೂಡ ಸಾಕಷ್ಟು ಜನ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ಆಮೇಲೆ ಸಾಕಷ್ಟು ಜನ ಈ ವಿಡಿಯೋಗೆ ಕಾಮೆಂಟ್ ಗ್ಯಾರಂಟಿ ಬಂದೇ ಬರುತ್ತೆ. ಅದೇನು ಅಂದರೆ ನಾನು 6 ತಿಂಗಳಿಂದ ಅಪ್ಲೈ ಮಾಡ್ತಿದ್ದೀನಿ ಸಿಗ್ತಿಲ್ಲ, ವರ್ಷದಿಂದ ಅಪ್ಲೈ ಮಾಡ್ತೀನಿ ಸಿಗ್ತಿಲ್ಲ, ಹಾಗೆ 2 ವರ್ಷದಿಂದ ಅಪ್ಲೈ ಮಾಡ್ತಿದ್ದೀನಿ ಸಿಗ್ತಿಲ್ಲ ಅಂತ. ಇದಕ್ಕೆ ಯಾವುದೇ ರೀತಿಯ ಸೊಲ್ಯೂಷನ್ ಇರೋದೇ ಇಲ್ಲ. ಯಾಕೆಂದರೆ ಇಲ್ಲಿ ದೇವರ ಆಶೀರ್ವಾದ ಖಂಡಿತ ಬೇಕಾಗುತ್ತೆ. ಯಾರಿಗೆ ಗೊತ್ತು ಯಾವತ್ತು ತಿಮ್ಮಪ್ಪ ಆಶೀರ್ವಾದ ಮಾಡಿ ಬಾ ಸುಪ್ರಭಾತ ಸೇವೆಗೆ ಅಂತ ಕರಿತಾನೋ. ಹಾಗಾಗಿ ನೀವು ಪ್ರತಿ ತಿಂಗಳು ಅಪ್ಲೈ ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದಿನ ನಿಮಗೆ ಸಿಗುವ ಚಾನ್ಸಸ್ ಇದ್ದೇ ಇರುತ್ತೆ. ನಮ್ಮ ಸಾಕಷ್ಟು ಸಬ್ಸ್ಕ್ರೈಬರ್ಸ್ಗಳಿಗೆ ಸುಪ್ರಭಾತ ಸೇವೆ ಸಿಕ್ಕಿದೆ, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಸಿಕ್ಕಿದೆ. ತುಂಬ ಜನನೇ ಕಾಮೆಂಟ್ ಮಾಡ್ತಿರ್ತಾರೆ ನನಗೆ ಸುಪ್ರಭಾತ ಸೇವೆ ಸಿಕ್ಕಿದೆ ಅಂತ. ಹಾಗಾಗಿ ಯಾರಿಗೆಲ್ಲ ನಿಮಗೆ ಈ ಸುಪ್ರಭಾತ ಸೇವೆ ಆಗಿರ್ಬೋದು ಅಥವಾ ಅರ್ಚನಾ ತೋಮಾಲ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆಗಳು ಸಿಕ್ಕಿದೆಯೋ ದಯವಿಟ್ಟು ಕಾಮೆಂಟ್ ಮಾಡಿ. ಅದು ಬೇರೆಯವರಿಗೆ ಮೋಟಿವೇಶನ್ ಆಗಿರುತ್ತೆ. ಈಗ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮೇ ತಿಂಗಳ ಕಂಪ್ಲೀಟ್ ಕೋಟಾನ ಇವಾಗ ರಿಲೀಸ್ ಮಾಡ್ತಾ ಇರೋದು. 18ನೇ ತಾರೀಕು ಅಂದರೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನಿಮಗೆ 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಡೆಯ ಅವಕಾಶ ಇರುತ್ತೆ. 12 ಗಂಟೆಗೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ನೀವು TTD ವೆಬ್ಸೈಟಲ್ಲಾದರೂ ನೋಡ್ಕೋಬೋದು, ಇಲ್ಲಾಂದರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ನಾವು ಪಬ್ಲಿಷ್ ಮಾಡ್ತೀವಿ, ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಲಕ್ಕಿ ಡಿಪ್ನಲ್ಲಿ ಸೆಲೆಕ್ಟ್ ಆಗಿದ್ದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು. ನೀವು ಅಲ್ಲಿ ಕೂಡ ಪೇಮೆಂಟ್ ಗೇಟ್ವೇಗೆ ಹೋಗ್ಬಿಟ್ಟು ಇದನ್ನು ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಹಾಗಾಗಿ ನೀವು ಇನಿಷಿಯಲ್ ಆಗಿ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಬೇಕಾಗಿರೋದಿಲ್ಲ. ಹಾಗಾಗಿ ದಯವಿಟ್ಟು ಈ ಗೋಲ್ಡನ್ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ. ಮೇ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನಮಗೆ 8,500 ಟಿಕೆಟ್ಗಳಿರುತ್ತೆ. ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನಾ ಎಲ್ಲ ಸೇರಿ. ಹಾಗಾಗಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ. ಇದು TTD ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅದಾದ ನಂತರ ಇಲ್ಲಿ ನಿಮಗೆ ಲಾಗಿನ್ ಅಂತ ಇದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ನಾವೀಗ ಸೇವಾ ಎಲೆಕ್ಟ್ರಾನಿಕ್ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಲ್ಲ, ಆದ್ರಿಂದ ಆನ್ಲೈನ್ ಸರ್ವಿಸಸ್ ಅಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಈ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗ ನಮ್ಗೆ ಕ್ಯೂ ಟೈಮ್ ತೋರಿಸ್ತಾ ಇದೆ. ಸೊ ನೀವು ಇನ್ನೊಂದು 2 ಅಥವಾ 3 hours ಬಿಟ್ಟು ಲಾಗಿನ್ ಆದ್ರೆ ನಿಮ್ಗೆ ಕ್ಯೂ ಟೈಮ್ ಕೂಡ ಇರೋದಿಲ್ಲ. ಯಾಕಂದ್ರೆ ಈಗ ತಾನೇ ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ. ಆದ್ರಿಂದ ತುಂಬಾ ಜನನೇ ಇದಕ್ಕೆ ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ತಿರ್ತಾರೆ. ಅದಕ್ಕಾಗಿ ನಮ್ಗೆ ಈಗ ಕ್ಯೂ ಟೈಮ್ ತೋರಿಸ್ತಿದೆ. ಈಗ ನಂದು ಕ್ಯೂ ಟೈಮ್ ಆಯ್ತು. ಆಗಿದ ತಕ್ಷಣ ನನಗೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೊಸೆಸ್ದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಈ ಇನ್ಸ್ಟ್ರಕ್ಷನ್ಸ್ ಓದಿದ್ಮೇಲೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಆದ್ಮೇಲೆ ನಾವಿಲ್ಲಿ ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ನಾವು ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತೆ ಪಿನ್ ಕೋಡ್. ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನೇಮ್, ಏಜ್, ಜೆಂಡರ್, ಫೋಟೋ, ID ಪ್ರೂಫ್. ಇಲ್ಲಿ ಮಿನಿಮಮ್ ನಾವು ಒಬ್ರಿಗೆ ರಿಜಿಸ್ಟರ್ ಮಾಡ್ಕೋಬಹುದು, ಮ್ಯಾಕ್ಸಿಮಮ್ ಇಬ್ಬರಿಗೆ ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ. ಸೊ ನೀವು ಒಂದು ಮೊಬೈಲ್ ನಂಬರ್ ಇಂದ ಇಬ್ರಿಗೂ ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಈಗ ಇಲ್ಲಿ ನಾವು ಜನರಲ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕು.
ಇದಾದ ನಂತರ ನಾವಿಲ್ಲಿ ಪಿಲಿಗ್ರಿಮ್ ಡೀಟೇಲ್ಸ್ನ ಕೂಡ ಎಂಟರ್ ಮಾಡಬೇಕಾಗಿರತ್ತೆ. ನೇಮ್, ಏಜ್, ಜೆಂಡರ್ ಮತ್ತು ಫೋಟೋ ಐ ಡಿ ಪ್ರೂಫ್, ಆಧಾರ್ ಕಾರ್ಡ್ ಅಂತ. ಮತ್ತೆ ನೇಮ್ ಎಂಟರ್ ಮಾಡೋಣ, ಏಜ್, ಜೆಂಡರ್, ಫೋಟೋ ಐ ಡಿ ಪ್ರೂಫ್, ಇಷ್ಟು ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಾವು ಕಂಟಿನ್ಯೂ ಅಂತ ಕ್ಲಿಕ್. ಈಗ ನಮಗೆ ಎಲ್ಲ ಸೇವೆಗಳದ್ದು ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ನೋಡಿ. ತೋಮಾಲ ಸೇವೆ 220 ರೂಪೀಸ್, ಸೇವಾ ಟೈಮಿಂಗ್ ಮತ್ತು ಸೇಮ್ ಅರ್ಚನಾ, ಅಷ್ಟದಳ ಪಾದ ಪದ್ಮಾರಾಧನ ಮತ್ತು ಸುಪ್ರಭಾತ ಸೇವೆ, ಈ 4 ಸೇವೆಗಳ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಸೊ ನೀವು ಈ ಡೀಟೇಲ್ಸ್ ಚೆಕ್ ಮಾಡಿಬಿಟ್ಟು ಸೆಲೆಕ್ಟ್ ಸೇವಾ ಆ್ಯಂಡ್ ಡೇಟ್ ಅಂತ ಕೊಡಬೇಕು. ಇಲ್ಲಿ ನಿಮಗೆ ಬೇಕಿದ್ರೆ ಎಲ್ಲ ಸೇವೆಗಳು ಎಲ್ಲ ಡೇಟ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಗ ನಿಮ್ಮ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಲಕ್ಕಿ ಡಿಪ್ ಸೇವೆಯಲ್ಲಿ ಸೆಲೆಕ್ಟ್ ಆಗಲಿಕ್ಕೆ. ಅಥವಾ ನಿಮಗೆ ಪರ್ಟಿಕ್ಯುಲರ್ ಡೇಯಲ್ಲಿ ಪರ್ಟಿಕ್ಯುಲರ್ ಸೇವೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೂ ಕೂಡ ನೀವು ಮಾಡ್ಕೋಬಹುದು. ಈಗ ನೋಡಿ, ನಾನು ಇವಾಗ ಅರ್ಚನಾ ಸೇವೆ ಮೇ 13ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಅಷ್ಟದಳ ಪಾದ ಪದ್ಮಾರಾಧನ ಮೇ 6ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಸೆಲೆಕ್ಟ್ ಮಾಡಿದ ಡೇಟ್ ನಿಮಗೆ ಗ್ರೀನ್ ಅಲ್ಲಿ ತೋರಿಸುತ್ತೆ. ಇಲ್ಲ ನಿಮ್ಗೆ ಎಲ್ಲಾ ಸೇವೆಗಳು ಎಲ್ಲಾ ಡೇಟ್ಗೂ ಬೇಕು ಅಂದ್ರೆ ಇಲ್ಲೇ ಅವರು ಒಂದು ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ, ಸೆಲೆಕ್ಟ್ ಆಲ್ ಸೇವಾಸ್ ಆರ್ ಡೇಟ್ಸ್ ಅಂತ. ಸೊ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಎಲ್ಲಾ ಸೇವೆಗಳು ಎಲ್ಲಾ ಡೇಟ್ಗೂ ಕೂಡ ನಾವೀಗ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ನೀವು ನೋಡಿದ್ರೆ ತೋಮಾಲ ಸೇವೆ ಟೋಟಲ್ ಆಗಿ 130 ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಅರ್ಚನಾ ಕೂಡ 130, ಅಷ್ಟದಳ ಪಾದ ಪದ್ಮಾರಾಧನ 240 ಟಿಕೆಟ್ಸ್ ಮತ್ತೆ ಸುಪ್ರಭಾತ ಸೇವೆ 8,000 ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಸೊ ಈಗ ನಾವು ಎಲ್ಲಾ ಸೇವೆಗಳು ಎಲ್ಲಾ ಡೇಟ್ಗೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದಾದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಟು ರಿವ್ಯೂ. ಈ ಕಂಟಿನ್ಯೂ ಟು ರಿವ್ಯೂ ಕೊಟ್ಟಾಗ ನಮ್ಗೆ ಏನಾದರೂ ಈ ಜನರಲ್ ಡೀಟೇಲ್ಸ್ ಅಥವಾ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ಏನಾದರೂ ಡೀಟೇಲ್ಸ್ ಚೇಂಜ್ ಮಾಡ್ಬೇಕಂತಿದ್ರೆ ಎಡಿಟ್ ಅಂತ ಕೊಟ್ಬಿಟ್ಟು ನಾವು ಚೇಂಜ್ ಮಾಡ್ಕೋಬಹುದು. ಅಥವಾ ನಿಮ್ದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಇಲ್ಲಿ ನಾವು ಯಾವ ಸೇವೆಗಳು ಯಾವ ಡೇಟ್ಗೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅನ್ನೋ ಒಂದು ಟೇಬಲ್ ತೋರಿಸುತ್ತೆ. ಸೊ ಇದೆಲ್ಲ ಓಕೆ ಅಂದ್ರೆ ಕನ್ಫರ್ಮ್ ಅಂಡ್ ಸಬ್ಮಿಟ್. ಇದು ಮಾಡಿದ ತಕ್ಷಣ ನಮ್ದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿರುತ್ತೆ. ಇದು ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಈಗ ನೋಡಿ, ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ ಸೇವಾ ಇ ಡಿಪ್, ಓಕೆ ಅಂತ ಕೊಡೋಣ. ಮತ್ತೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ರಿಸಲ್ಟ್ಸ್ ನ ಕೂಡ ನಮಗೆ ಫೆಬ್ರವರಿ 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ಸ್ ನ ಅನೌನ್ಸ್ ಮಾಡ್ತಾರೆ. ಈ ರಿಸಲ್ಟ್ ನೀವು ಏನಾದರೂ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ ನಿಮಗೆ ಮೆಸೇಜ್ ಬರುತ್ತೆ ಸಕ್ಸಸ್ಫುಲಿ ಸೆಲೆಕ್ಟೆಡ್ ಅಂತ. ಇಲ್ಲ ನೀವು ಇಲ್ಲಿ ಬುಕಿಂಗ್ ಹಿಸ್ಟ್ರಿಗೆ ಹೋಗಿ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಸರ್ವಿಸಸ್ ಅಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲೂ ಕೂಡ ನಿಮಗೆ ತೋರಿಸುತ್ತೆ ಇನ್ ಕೇಸ್ ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅಂತ. ಸೆಲೆಕ್ಟೆಡ್ ಆರ್ ನಾಟ್ ಸೆಲೆಕ್ಟೆಡ್, ಸೆಲೆಕ್ಟ್ ಆಗಿದ್ರೆ ನೀವು ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಈ ರೀತಿಯಾಗಿ ನೀವು ಲಕ್ಕಿ ಡಿಪ್ ಸೇವೆಗೆ ರಿಜಿಸ್ಟರ್ ಮಾಡ್ಕೋಬಹುದು ಆನ್ಲೈನಲ್ಲಿ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲಾ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.